ಏನು ಇವತ್ತು ಕೋಮುವಾದದ ಬಗ್ಗೆ ಗಲಾಟೆ ನಡೆದಿದೆ ದೇಶದಲ್ಲಿ. ಇದೆಲ್ಲ ಮನುಸ್ಮೃತಿ ಹೇಳಿದಂಗೆನೆ ನಡೀತಾ ಇದೆ. ಮನೋನ್ ವಿಚಾರಗಳೇನಪ್ಪ ಅಂದ್ರೆ ಯಾರ ಮಾಡ್ತಾ ಇವೆ ಅಂತವೇನಪ್ಪ ಅಂದ್ರೆ ಇವತ್ತು ನಾವು ತೆಗೆದು ಹಾಕಬೇಕು. ಆ ಮನುಸ್ಮೃತಿಯಲ್ಲಿ ಹೆಣ್ಣನ್ನ ಯಾವ ಮಟ್ಟದಲ್ಲಿ ಕೀಳು ಅಂತಕ್ಕಂಥದ್ದು ಆ ಮನು ಬರೆದಿರ್ತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಅಂಬೇಡ್ಕರ್ ಅವರ ಮೂರ್ತಿ ಎದುರು ಇವತ್ತು ಆ ಮನುವಾದವನ್ನ ಮನುಸ್ಮೃತಿಯನ್ನ ಸುಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ. ಮನುಸ್ಮೃತಿ ಮಹಿಳಾ ವಿರೋಧಿ ಇದೆ ಅಂತೇಳಿ ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಮನುಸ್ಮೃತಿ ಅಂದರೆ ಚತುರ್ವರ್ಣದ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥದ್ದು. ಮನುಸ್ಮೃತಿ ಅಂದರೆ ಅಸಮಾನತೆ, ಮನುಸ್ಮೃತಿ ಅಂದರೆ ಮಹಿಳಾ ವಿರೋಧಿ, ಮನುಸ್ಮೃತಿ ಅಂತಂದರೆ ಮನುಷ್ಯ ವಿರೋಧಿ ಅಂತಕ್ಕಂಥ ಘೋಷಣೆಯೊಂದಿಗೆ ಮನುಸ್ಮೃತಿಯಿಂದಲೇ ಅವನತಿ, ಅದರ ದಹನದಿಂದಲೇ ಸಮಸ್ತರ ಉನ್ನತಿ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಜಿಲ್ಲಾ ಸಮಿತಿ ಕಲಬುರಗಿ ಮತ್ತು ಯಾದಗಿರಿ ವತಿಯಿಂದ ಕಲಬುರಗಿ ನಗರದಲ್ಲಿ ಮನುಸ್ಮೃತಿ ದಹನ ಮಾಡೋದ್ರ ಮೂಲಕ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ನಡೆಸಲಾಯಿತು. ಹಾಗಾದರೆ ಪ್ರತಿಭಟನಾಕಾರರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇವತ್ತು ಬಾಬಾ ಸಾಹೇಬ್ರೇನು 1927 ಡಿಸೆಂಬರ್ 25ರಂದು ಮನುಸ್ಮೃತಿ ಅಂತೇಳಿ ಏನು ಧರ್ಮ ಗ್ರಂಥದ ಮನು ಬರೆದಿಲ್ಲದು. ಆ್ಯಕ್ಚುಲಿ ಸುಮತಿ ಭಾರ್ಗವಿ ಬರೆದದ್ದು. ಆ ಸುಮತಿ ಭಾರ್ಗವಿ ಬರೆದದ್ದು ಈಗ ಮನುಸ್ಮೃತಿ ಅಂತೇಳಿ ರೂಢಿಯಲ್ಲಿದೆ. ಈ ಒಂದು ಮನುಸ್ಮೃತಿಯಲ್ಲಿ ಹಿಂದೂಗಳಲ್ಲಿ ಮತ್ತು ಅಸ್ಪೃಶ್ಯರನ್ನು ಮತ್ತು ಮಹಿಳೆಯರಿಗೆ ಮತ್ತು ವಿವಿಧ ಜನರಿಗೆ ಪ್ರಜಾಪ್ರಭುತ್ವ ವಿರೋಧಿ ಇದ್ದಂಥ ಮನುಸ್ಮೃತಿ. ಈ ಒಂದು ಮನುಸ್ಮೃತಿಯನ್ನು ಇವತ್ತು ನಾವು ಪ್ರತಿ ವರ್ಷ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಮನುಸ್ಮೃತಿ ದಹನ ಮಾಡುತ್ತಿದ್ದೇವೆ. ಮನುಸ್ಮೃತಿ ದಹನ ಅಂದರೆ ಯಾವ ಉಚ್ಚ ನೀಚ ಮತ್ತು RSS ಏನು ಆ ಮನುಸ್ಮೃತಿ ಹಾದಿಯಲ್ಲಿ ನಡೆದ ಇವತ್ತು ಹಿಂದೂ ವಿರೋಧಿಗಳು ಮತ್ತು ಮುಸ್ಲಿಂ ವಿರೋಧಿಗಳು, ಅಲ್ಪಸಂಖ್ಯಾತ ವಿರೋಧಿಗಳು ಏನಿವತ್ತು ಕೋಮುವಾದದ ಬಗ್ಗೆ ಗಲಾಟೆ ನಡೆದಿದೆ ದೇಶದಲ್ಲಿ. ಇದೆಲ್ಲ ಮನುಸ್ಮೃತಿ ಹೇಳಿದಂಗೆನೆ ನಡೀತಾ ಇದೆ. 1927 ಡಿಸೆಂಬರ್ 25ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಗ್ರಾಮೀಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಹಸ್ರಬುದ್ಧಿಯವರ ನೇತೃತ್ವದಲ್ಲಿ ಮಾಡದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಮತ್ತು ಏನು ವ್ಯವಸ್ಥೆ ಏನಪ್ಪ ಅಂದರೆ ಇದೇ ರೀತಿ ಇರಲಿಕ್ಕೆ ಏನಪ್ಪ ಅಂದರೆ ಆಸ್ಪದ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಅತಿ ಕೆಟ್ಟಾಗಿ ಇವತ್ತು ನೋಡಿಕೊಂಡಿರ್ತಕ್ಕಂಥ ಮನುಸ್ಮೃತಿ ದಹನ ಮಾಡಿರ್ತಕ್ಕಂಥ ದಿನ ಇವತ್ತು ಮನುಸ್ಮೃತಿ ಗ್ರಾಮಾಂತರ ಮಟ್ಟದಲ್ಲಿ ಇವತ್ತು ವಿಶೇಷವಾಗಿ ವಿದ್ಯಾವಂತರ ಮೆದುಳಲ್ಲಿ ಏನಪ್ಪ ಅಂದರೆ ಇವತ್ತು ಅಡಿಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಏನಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿ ಏನು ಅರಿಯದ ಮಾನ್ಯ ಅನ್ನತಕ್ಕಂಥ ಹುಡುಗಿ ಮತ್ತು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿವೇಕಾನಂದ ಹುಡುಗ ಇಬ್ಬರು ಪ್ರೀತಿ ಮಾಡೋಗೋಸ್ಕರ ಇವತ್ತಿಗೆ ಏನಪ್ಪ ಅಂದರೆ ಅವ್ರಿಗೆ ಏನೋ ಒಂದು ಗುರಿ ಕರೆದಂಗೆ ಏನಪ್ಪ ಅಂದರೆ ಅವ್ರ ತಂದೆನೇ ಕರೆದು ಹಾಕಿದ್ರು ಪ್ರಕಾಶ್ ಗೌಡ ಅಂತಕ್ಕಂಥ. ಇಲ್ಲಿ ಪ್ರಕಾಶ್ ಗೌಡನ ತಪ್ಪ ಇಲ್ಲ. ಇಲ್ಲಿ ಇವತ್ತೇನಪ್ಪ ಅಂದರೆ ವ್ಯವಸ್ಥಿತವಾಗಿ ಅವನ ಮೈಂಡ್ನಾಗ ಸೇರಿಸ್ತಕ್ಕಂಥ ವ್ಯವಸ್ಥೆ ಅನ್ನೋದಲ್ಲ, ವ್ಯವಸ್ಥೆಗೆ ಏನಪ್ಪ ಅಂದರೆ ಪ್ರಕಾಶ್ ಗೌಡ ಬಗೆಯಾಗಿರ್ತಕ್ಕಂಥ. ಇವತ್ತು ಸಮಾಜದಲ್ಲಿ ಅದೇ ರೀತಿ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾರು ಯಾವ ವ್ಯವಸ್ಥೆ ಏನಪ್ಪ ಅಂದ್ರೆ ಇವತ್ತು ಇನ್ನೋಸೆಂಟ್ ಜನರಲ್ಲಿ ನೆಲದಲ್ಲಿ ಬಿತ್ತಾ ಇದ್ದಾರೆ. ಇವತ್ತು ಮನೋನ್ ವಿಚಾರಗಳೇನಪ್ಪ ಅಂದ್ರೆ ಯಾರ ಇದರಲ್ಲಿ ಮಾಡ್ತಾ ಇವೆ ಅಂತವೇನಪ್ಪ ಅಂದ್ರೆ ಇವತ್ತು ನಾವು ಅದನ್ನು ತೆಗೆದು ಹಾಕಬೇಕು. ಅದು ತೆಗೆದು ಹಾಕಿದ ಮುಖಾಂತರ ಏನಪ್ಪ ಅಂದ್ರೆ ಸಾಂಕೇತಿಕವಾಗಿ ಏನಪ್ಪ ಅಂದ್ರೆ ಇವತ್ತು ನಾವು ಮನುಸ್ಮೃತಿ ದಹನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕೊಂಡಿರ್ತೇವೆ. ಮನುಸ್ಮೃತಿಯನ್ನ ಇದೇ ಡಿಸೆಂಬರ್ 25ರಂದು ಸುಟ್ಟಿರ್ತಕ್ಕಂಥ ಸಾಂಕೇತಿಕವಾಗಿ ಸುಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂದರ್ಭದಲ್ಲಿ ಈ ಸಮಾಜವನ್ನ, ಹಿಂದೂ ಸಮಾಜವನ್ನ, ಭಾರತ ಸಮಾಜವನ್ನ ಬದಲಾವಣೆ ಮಾಡಬೇಕಂತ ಬಹಳ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಮತ್ತು ಕಾಳಾರಾಮ್ ಮಂದಿರವನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳುವಳಿಯನ್ನು ಮಾಡಿದ್ರು. ಇವೆಲ್ಲ ಪ್ರಯತ್ನದಿಂದಲೂ ಕೂಡ ಈ ಹಿಂದೂ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭದ್ರೆ ಅವರು ಹೇಳ್ದಂಗೆ ಮನುಸ್ಮೃತಿಯನ್ನ ಸಂಪೂರ್ಣವಾಗಿ ಓದೋದ್ರ ಮುಖಾಂತರ ಮನುಸ್ಮೃತಿಯಲ್ಲಿ ಏನಿದೆ
ಮನುಸ್ಮೃತಿ ಚಾತುರ್ವರ್ಣದ ಆಧಾರದ ಮೇಲೆ ನಿಂತಿರ್ತಕ್ಕಂಥ ಮನುಸ್ಮೃತಿಯನ್ನ ಬ್ರಾಹ್ಮಣ, ಕ್ಷೇತ್ರೀಯ, ವೈಶ್ಯ, ಶೂದ್ರ ಅಂತಕ್ಕಂಥ ಒಂದು ಅನೇಕ ಮೆಟ್ಟಲುಗಳ ಮತ್ತು ಅನೇಕ ಮಹಡಿಗಳ ಒಂದು ಮಾಡಿಯಿಂದ ಮತ್ತೊಂದು ಮಾಡಿಗೆ ಹೋಲಾರ್ದಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಒಂದು ಮನುಸ್ಮೃತಿಯ ಹಿನ್ನೆಲೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಆ ಮನುಸ್ಮೃತಿಯಲ್ಲಿ ಹೆಣ್ಣನ್ನ ಯಾವ ಮಟ್ಟದಲ್ಲಿ ಕೀಳು ಅಂತಕ್ಕಂಥದ್ದು ಆ ಮನು ಬರೆದಿರ್ತಕ್ಕಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಾಣಿಯನ್ನ ಹಿಡಿದು ಮನುಷ್ಯನನ್ನ ಈ ಮನುಸ್ಮೃತಿಯಲ್ಲಿ ಬ್ರಾಹ್ಮಣ ಹೊರತುಪಡಿಸಿ ಕ್ಷೇತ್ರೀಯ ಮತ್ತು ಶೂದ್ರರನ್ನ ಯಾವ ಮಟ್ಟದಲ್ಲಿ ಈ ಪುಸ್ತಕದಲ್ಲಿ ಇದೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ರ ಅರ್ಥ ಮಾಡಿಕೊಂಡು ಇವತ್ತು ಆ ಮನುಸ್ಮೃತಿಯನ್ನ ನಿರ್ದಯವಾಗಿ ಸುಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲೇ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಇವತ್ತು ಮನುಸ್ಮೃತಿಯನ್ನ ಸುಡ್ತಕ್ಕಂಥದ್ದು ದೇಶದ ಅನೇಕ ಭಾಗಗಳಲ್ಲಿ ಕೂಡ ಇದು ನಡೀತಾ ಇದೆ. ಇವತ್ತು ಗುಲ್ಬರ್ಗಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಎದುರೆ ಬಸವಣ್ಣನವರ ಸ್ಟ್ಯಾಚ್ಯೂ ಎದುರೆ, ಯಾಕಂದ್ರೆ ಅವರು ಆತ್ಮಸಾಕ್ಷಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ಜಾತಿಯನ್ನ ಇರಬಾರದು, ಮಹಿಳಾ ಸಮಾಜವನ್ನ ಇರಬೇಕು, ಸಮ ಸಮಾಜ ಇರಬೇಕು, ಈ ದೇಶ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರ ಮೂರ್ತಿ ಎದುರೆ ಇವತ್ತು ಆ ಮನುವಾದವನ್ನ ಮನುಸ್ಮೃತಿಯನ್ನ ಸುಟ್ಟಿರ್ತಕ್ಕಂಥದ್ದು ಇದು ಇತಿಹಾಸ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮ ಸಮಾಜ ಬಯಸ್ತಕ್ಕಂಥವ್ರು ಆ ಮನುಸ್ಮೃತಿಯನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದಿದೆ. ಮತ್ತು ಇವತ್ತು ಬರೀ ದಲಿತರಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮನುವನ್ನ ವಿರೋಧಿಸ್ತಕ್ಕಂಥದನ್ನ ಇದೆ. ಆ ಮನುವನ್ನ ವಿರೋಧಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ವಿರುದ್ಧವಾಗಿ ಮನು ಏನ್ ಹೇಳ್ತಿದ್ದ, ಮನುಸ್ಮೃತಿ ಏನ್ ಹೇಳ್ತಿತ್ತು ಅದರ ವಿರುದ್ಧವಾಗಿ ಇವತ್ತು ಸಂವಿಧಾನವನ್ನ ರಚನೆಯಾಗಿರ್ತಕ್ಕಂಥದ್ದು. ಆ ಸಂವಿಧಾನಕ್ಕೂ ಕೂಡ ಇವತ್ತು ಆ ಮನು ಏನು ಸಂಸ್ಕೃತಿ ಇರ್ತಕ್ಕಂಥವ್ರು ಈಗಾಗಲೇ ಬದ್ರಿ ಅವರು ಹೇಳಿದಂಗೆ ಇವತ್ತು ನಿಜ ಇದು ಮನುಸ್ಮೃತಿ. ನಾವು ಇವತ್ತು ಪ್ರಚಾರ ಮಾಡಬೇಕಾದ ಮನುಸ್ಮೃತಿಯಲ್ಲಿ ಏನಿತ್ತು, ಮನುಸ್ಮೃತಿ ಅಂದರೆ ಏನು, ಮನುಸ್ಮೃತಿ ಮಾನವ ವಿರೋಧಿ, ಮನುಸ್ಮೃತಿ ಪ್ರಜಾಪ್ರಭುತ್ವ ವಿರೋಧಿ, ಮನುಸ್ಮೃತಿ ಮಹಿಳಾ ವಿರೋಧಿ ಇದೆ ಅಂತೇಳಿ ಇವತ್ತು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ವಿಶೇಷವಾಗಿ ದೇಶಕ್ಕೆ ಕಂಟಕವಾಗಿರ್ತಕ್ಕಂಥ RSS ಇವತ್ತು ಮನುಸ್ಮೃತಿ ಜೀವಂತಿರ್ಬೇಕಂತ ನಿಟ್ಟಿನಲ್ಲಿ ಅದರ ಕಾರ್ಯಕ್ರಮಗಳಿರ್ತಿರ್ತವೆ. ಅದರ ಅಜೆಂಡನೇ ಏನಪ್ಪ ಅಂದ್ರೆ ಮನುಸ್ಮೃತಿ ಅಂತಕ್ಕಂಥದ್ದು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮನುಸ್ಮೃತಿ ಅವರು ಸುಟ್ಟಿರ್ತಕ್ಕಂಥದ್ದು. ನೀವು ಜಾತಿ ಹೋಗ್ಬೇಕಂತ ಬಾಯಿಂದ ಹೇಳ್ಬಿಡ್ರಿ, ಯಾರು ನೀವು ಅದು ಹೋಗ್ಬೇಕಂತ ಬಯಸ್ತೀರಿ ಅವರು ನೀವು ಜಾತಿಯ ಸ್ವಜಾತಿಯ ಮದುವೆ ಧರ್ಮ ಸಮ್ಮತವಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬ ಧರ್ಮದ ಗುರುಗಳು ನೀವು ಹೇಳಬೇಕು ಅಂತಕ್ಕಂಥದ್ದು ಇವತ್ತು ತಮ್ಮ ಮೇಲೆ ಒತ್ತಾಯ ಮಾಡೋದ್ರ ಮುಖಾಂತರ ನಾವು ಚಳುವಳಿಯನ್ನ ಇವತ್ತು ಮಾಡಿದ್ದೀವಿ. ಆ ಚಳುವಳಿ ನಿರಂತರವಾಗಿರ್ತದ, ಎಲ್ಲಿವರೆಗೂ ಮನುವಾದವಿರ್ತದ ಅಲ್ಲಿವರೆಗೂ ಮನುವಾದದ ವಿರುದ್ಧ ನಾವು ದಲಿತ ಚಳುವಳಿಯನ್ನ ಮಾಡ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.